ನಮಸ್ತೆ. ನೋಡಿ, ಇವತ್ತೇ ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೊರಟಿದ್ದೀನಿ. ಯಾವ ವಿಷಯ ಅಂದರೆ, ಈಗ ನಾವು ಊಟ ತಿಂಡಿ ಒಂದು ಒಳ್ಳೆ ಫುಡ್ ಸಿಗ್ತಾಯಿಲ್ಲ. ಒಂದು ಒಳ್ಳೆ ಫುಡ್ಡನ್ನು ಯಾವ ಥರ ಒಂದು ಹಳ್ಳಿಯವ್ರು ಇರೋರು ಇರ್ಬೋದು, ಸಿಟಿಯಲ್ಲಿರೋರು ಇರ್ಬೋದು, ಯಾವ ಥರ ಯೂಸ್ ಮಾಡ್ಕೋಬೋದು, ಒಂದು ಒಳ್ಳೆ ಫುಡ್ಡನ್ನು ಹಾಗೆ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಜನ ನಮ್ಮ ಫ್ರೆಂಡು ಎಲ್ಲ ಯೂಸ್ ಮಾಡ್ತಾಯಿದ್ದಾರೆ. ನಾವು ಓನಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ನಾವು ಯೂಸ್ ಮಾಡ್ತಾಯಿದ್ದೀವಿ. ಒಂದು 4 ವರ್ಷ ಆಯಿತು ನಾನು ಯೂಸ್ ಮಾಡಲಿಕ್ಕೆ ಹಿಡಿದು. ನಮಗೆ ಒಂದು ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಅದು ಯಾವ ಥರ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ನಾನು ಇವತ್ತೇ ಮಾತಾಡಲಿಕ್ಕೆ ಹೊರಟಿದ್ದೀನಿ. ಎಲ್ಲರಿಗೂ ಯೂಸ್ ಆಗುತ್ತೆ, ಪ್ರತಿಯೊಬ್ಬರು ಯೂಸ್ ಮಾಡಲೇಬೇಕಾಗುತ್ತೆ ಅಂತ ಒಂದು ಒಳ್ಳೆಯ ವಿಡಿಯೋ. ಯಾರು ನೋಡ್ತಾ ಇದ್ದೀರಾ, ಪೂರ್ಣ ವಿಡಿಯೋನ ಕೊನೆಯವರೆಗೂ ಕೇಳಿಸ್ಕೊಳ್ಳಿ, ನಿಮಗೂ ಯೂಸ್ ಆಗುತ್ತೆ. ಆಮೇಲೆ ನಿಮ್ಮಿಂದ ಬರುತ್ತಿರುವ ರೋಗಗಳು, ಈ ಯಾರಿಗೆ ಯಾವುದೇ ಕಾಯಿಲೆಗಳು ಬರ್ತಾಯಿದೆ, ರೋಗಗಳು ಬರ್ತಾಯಿದೆ ಅಂದರೆ ಆ ರೋಗಗಳೆಲ್ಲ ದೂರ ಓಡೋಗುತ್ತೆ ಈ ಥರ ಫುಡ್ಡನ್ನು ನೀವು ಮೇಂಟೈನ್ ಮಾಡೋದ್ರಿಂದ. ನೀವು ಒಂದು ಸಲ ಇದನ್ನು ಯೂಸ್ ಮಾಡಿ. ತುಂಬ ದಿನ ಏನು ಮಾಡಬೇಡಿ, ಒಂದು 3 ಮಂತ್ಸು ರೆಗ್ಯುಲರಾಗಿ ಇದನ್ನು ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಏನು ವಿಷಯ ಅಂತ ವಿಷಯಕ್ಕೆ ಬಂದುಬಿಡ್ತೀನಿ. ನೋಡಿ, ಇವಾಗ ಏನು ಮಾಡಬೇಕು ಅಂದರೆ, ಮನುಷ್ಯನಿಗೆ ತುಂಬ ಕಾಯಿಲೆಗಳು ಹೆಚ್ಚಾಗಿದೆ. ನೀವು ಯಾವ ಏರಿಯಾದಲ್ಲಿ ಹೋಗಿ, ನೀವು ಎಲ್ಲೇ ಹೋಗಿ, ಪ್ರತಿ ಒಂದು ಏರಿಯಾದಲ್ಲೂ ಹಾಸ್ಪಿಟ್ಲ್ಗಳ ಸಂಖ್ಯೆ ಹೆಚ್ಚಾಗ್ತಾಯಿದೆ. ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾಯಿದೆ ಅಂದರೆ, ತುಂಬ ಕಾಯಿಲೆಗಳು ಬರ್ತಾಯಿದ್ದಾವೆ. ಯಾರು ನೋಡ್ರು ಹಾಸ್ಪಿಟಲ್ಲು ದೊಡ್ಡ ದೊಡ್ಡ ಕಾಯಿಲೆಗಳ ಹೆಸರು ಹೇಳ್ತಾರೆ. ಕೆಲವರು ನಮ್ಮನೇಲಿ 2 3 ಜನರಿಗೆ ಕ್ಯಾನ್ಸರ್ ಇದೆ ಅಂತಾರೆ. ಆ ವಿಷಯ ಕೇಳಿದ್ರೆ ಎದೆ ಡವ್ ಅನ್ನುತ್ತೆ, ಅಷ್ಟು ಭಯ ಬರುತ್ತೆ. ಬಟ್ ಆ ರೋಗಗಳನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು, ಯಾವ ಔಷಧಿ, ಕ್ಯಾನ್ಸರಿಗೆ ಮೆಡಿಷನ್ ಇಲ್ಲ, ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆಮೇಲೆ ಎಷ್ಟೋ ಜನರಿಗೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ. ಆಮೇಲೆ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಲ್ಲೇ ಅರ್ಧ ಆಯುಷ್ಯಕ್ಕೆ ಸತ್ತೋಗ್ತಾ ಇದ್ದಾರೆ. ಆಮೇಲೆ ಸ್ಟ್ರೋಕು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾಯಿದೆ. ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು, ಯಾವ ಥರ ಒಂದು ಆಹಾರ ಪದ್ಧತಿಯಲ್ಲಿ ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಎಲ್ಲದನ್ನೂ ಕೊಂಡ್ಕೊಂಡು ಬರೋದು, ತರಬೇಕು. ಬಟ್ ಕೊಂಡ್ಕೊಂಡು ಬಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನು ನಮ್ಗಳಿಗೆ ಗೊತ್ತಿರಲ್ಲ. ಬಟ್ ಆ ಕಾರಣದಿಂದ ನಾವೇನು ಮಾಡಬೇಕು ಅಂದರೆ, ಆದಷ್ಟು ಒಳ್ಳೆ ಆಹಾರನ ನಾವೇ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿ ಒಳ್ಳೆ ಸಿಗುತ್ತೆ, ಎಲ್ಲಿ ಆರ್ಗ್ಯಾನಿಕ್ ಆಗಿ ಸಿಗುತ್ತೆ, ನಮಗೆ ಅವ್ರ ಮೇಲೆ ಗ್ಯಾರಂಟಿ ಇರಬೇಕು. ಇವಾಗೆಲ್ಲ ಕೆಲವರು ರಿಜಿಸ್ಟರ್ ಮಾಡಿದ್ದಾರೆ ಕಂಪ್ನಿಗಳನ್ನು, ಆರ್ಗ್ಯಾನಿಕ್ ಕಂಪ್ನಿಗಳನ್ನು. ಆ ಕಂಪ್ನಿ ಐಟಮನ್ನೇ ತೊಗೊಂಡು ಬನ್ನಿ. ಅದು ಯಾವುದೇ ಆಗಿರ್ಬೋದು, ನಾನು ಯಾವ ಕಂಪ್ನಿ ಅಂತ ಹೇಳಲ್ಲ. ಎಷ್ಟೋ ಕಡೆ ಗುಜರಾತು ಅಲ್ಲೆಲ್ಲ ಇವಾಗ ಏನು ಮಾಡಿದ್ದಾರೆ ಅಂದರೆ, ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದಾರೆ. ಆರ್ಗ್ಯಾನಿಕ್ ಆಹಾರಗಳನ್ನು ನೀವು ತಂದು ಯೂಸ್ ಮಾಡೋದ್ರಿಂದ ಬರುವ ರೋಗಗಳು ನಿಮಗೆ ಒಂದು 90% ಅವಾಯ್ಡ್ ಆಗುತ್ತೆ. ಅಂದರೆ ಯಾವ ಥರ ಆಹಾರಗಳನ್ನು ತಗೋಬೇಕು ಅಂತ. ಇವಾಗ ಆಲ್ಮೋಸ್ಟು ಹಳ್ಳಿ ಸೈಡ್ನಲ್ಲಿ ಇರ್ಬೋದು, ಸಿಟಿಯಲ್ಲೂ ಇರ್ಬೋದು, 3 ಟೈಮು ನಮ್ಮ ಇಂಡಿಯಾದ ಕಲ್ಚರು, ನಮ್ಮ ಒಂದು ಮೊದಲಿಂದ ಬಂದಿರೋ ಒಂದು ಪದ್ಧತಿ ಏನು ಅಂದರೆ, ನಾವು 3 ಟೈಮ್ ಆಹಾರ ತಗೊಳ್ತೀವಿ. ಮಾರ್ನಿಂಗು, ಆಮೇಲೆ ಮಧ್ಯಾಹ್ನ, ಆಮೇಲೆ ರಾತ್ರಿ ಅಂತೇಳಿ ಒಂದು ಪದ್ಧತಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಫಸ್ಟು ಇದನ್ನು ಒಂದು ಸ್ವಲ್ಪ ಸಿಸ್ಟಮನ್ನು ಚೇಂಜ್ ಮಾಡಿಕೊಂಡು, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಇರೋದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿ ಅದನ್ನು ಸಾಯಂಕಾಲ ಅಂತ ಮಾಡ್ಕೋಬೇಕು, ಒಂದು 6 ಗಂಟೆ ಒಳಗಡೆ ಅಂತ. ಇದು ಒಂದು ಫಸ್ಟು ನಾವು ಮಾಡ್ಕೋಬೇಕಾಗಿರೋದು. ಆಮೇಲೆ ಬೆಳಿಗ್ಗೆ ನಾವೇನು ಆಹಾರವನ್ನು ತಗೊಳ್ತೀವಿ, ಆ ಆಹಾರವನ್ನು ಪ್ರತಿನಿತ್ಯ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೋಬೇಕು. ಒಂದು 8 ಗಂಟೆ, 8:30, 9 ಗಂಟೆ ನಿಮ್ಮ ಟೈಮ್. ನಾನು ಯಾಕೆ ಈ ಟೈಮ್ ಹೇಳಿದೆ, ಸ್ಕೂಲ್ ಮಕ್ಕಳಿರ್ತಾರೆ, ಆ ಟೈಮು 8ರಿಂದ 8:30 ಒಳಗಡೆ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟು ತಿಂಡಿ ತಿಂತಾರೆ. ಅದೇ ಟೈಮಿಗೆ ನೀವು ತಿನ್ನಬೇಕು, ಮಕ್ಕಳಿಗೂ ಕೊಡಬೇಕು. ಟೈಮ್ ಚೇಂಜಸ್ ಮಾಡಬೇಡಿ ದಯವಿಟ್ಟು. ಮಧ್ಯಾಹ್ನನೂ ಅಷ್ಟೇ, ನೀವು ಫಿಕ್ಸ್ ಒಂದು ಟೈಮ್ ಮಾಡ್ಕೊಳ್ಳಿ. ಈಗ ಮಧ್ಯಾಹ್ನ ಎಷ್ಟು ಗಂಟೆಯಿಂದ ಈಗ ನಾವು ಎಲ್ಲ ಏನು ಮಾಡ್ತೀವಿ ಅಂದರೆ, 1ರಿಂದ 2 ಗಂಟೆ ಒಂದು ಟೈಮಿಂಗ್ ಇರುತ್ತೆ. ಅದರಲ್ಲಿ ನೀವು ಆದಷ್ಟು ಸೇಮ್ ಟೈಮ್ 1:15 ಅಂದರೆ 1:15, 1:15 ಅಂದರೆ 1, ಪ್ರತಿನಿತ್ಯ ಅದೊಂದು ಸಿಸ್ಟಮನ್ನು ಬಿಲ್ಡ್ ಮಾಡ್ಕೊಳ್ಳಿ.
ಆವಾಗ ನಿಮ್ಗೆ ಏನಾಗ್ಬಿಡುತ್ತೆ ಅಂದರೆ ಬರುವಂಥ ರೋಗಗಳು ಅಲ್ಲಿ ಕಂಟ್ರೋಲ್ ಎಷ್ಟೋ ಆಗುತ್ತೆ. ಏನು ಇದರಿಂದ ಏನು ಒಂದು ಲಾಭ ಏನಾಗುತ್ತೆ ಅಂತ ಕೇಳಿದ್ರೆ, ನಾನೀಗ ನೀವು ಮನೇಲಿ ಇವಾಗ ಊಟ ಮಾಡೋ ಆಹಾರನೇ ಇರ್ಬೋದು, ಅದಕ್ಕೂ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಬೆಳಗ್ಗೆ ಸೇಮ್ ಟೈಮ್ ತಿಂದಾಗ ನಿಮಗೆ ಫಸ್ಟಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲೇ ಕಂಟ್ರೋಲ್ ಆಗಿಬಿಡುತ್ತೆ. ಆಮೇಲೆ ಊಟ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಸ್ವಲ್ಪ ನೀರನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಆಹಾರ ಮತ್ತು ನೀರು ಒಟ್ಟಿಗೆ ಹೊಟ್ಟೆ ಒಳಗಡೆ ಹೋಗಬಾರ್ದು, ಅದು ಬೇರೆ ಬೇರೆ ಕಡೆನೇ ಹೋಗುತ್ತೆ. ಹಾಗಾಗಿ ನೀವೇನು ಮಾಡಿ ಅಂದರೆ ಫಸ್ಟು ನೀರನ್ನು ಒಂದು ಅರ್ಧ ಗಂಟೆ, ಊಟಕ್ಕೆ ಬೇಕಾದಾಗ ಸ್ವಲ್ಪ ತಗೋಬೋದು, ತೊಂದರೆ ಇಲ್ಲ. ಒಂದು 100 ml, ಒಂದು ಅರ್ಧ ಗ್ಲಾಸು ಅಷ್ಟನ್ನು ನೀವು ಯೂಸ್ ಮಾಡಿ. ತುಂಬ ನೀರನ್ನು ಕೆಲವರು ತುಂಬ ಕುಡಿತಾರೆ. ಮೊದಲೆಲ್ಲ ನಾವು ಅದೇ ಥರ ಮಾಡ್ತಿದ್ವಿ. ಊಟಕ್ಕೆ ಕುಂತ್ಬಿಟ್ರೆ ಒಂದೊಂದು ಅರ್ಧ ಲೀಟ್ರು 1 ಲೀಟ್ರು ನೀರು ಬೇಕಿತ್ತು ನನಗೆ. ಬಟ್ ಅದನ್ನು ನೀವು ಆದಷ್ಟು ನೀರನ್ನು ಫಸ್ಟ್ ಅವಾಯ್ಡ್ ಮಾಡಿ. ಆಮೇಲೆ ನೆಕ್ಸ್ಟು ಏನು ಅಂದರೆ, ನೀವು ಸೇಮ್ ಟೈಮ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಗುತ್ತೆ. ನೀರು ಕುಡಿಯೋದು ಕಮ್ಮಿ ಮಾಡೋದ್ರಿಂದನೂ ಗ್ಯಾಸ್ಟ್ರಿಕ್ಕು ನಿಮಗೆ ಬರಲ್ಲ. ನೆಕ್ಸ್ಟು ಜೀರ್ಣಕ್ರಿಯೆಗೆ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ ಅದರ ನಂತರ ಏನಪ್ಪ ಅಂದರೆ, ಸಂಜೆ ಸೂರ್ಯ ಅಸ್ತ ಆಗೋದ್ರೊಳಗಡೆ ನೀವು ಊಟ ಮಾಡಿರೋದ್ರಿಂದ, ಊಟ ಮಾಡಿದ ತಕ್ಷಣ ಮಲಗೋದು ಒಂದು ಹ್ಯಾಬಿಟ್ ಇರುತ್ತಲ್ವ, ನಮಗೆಲ್ಲ ಇದ್ದಿದ್ದು ನಾರ್ಮಲಾಗಿ ಎಲ್ಲ ಪ್ರತಿಯೊಬ್ಬರಿಗೂ ಇದೆ. ಇವಾಗ ಕೆಲವ್ರು ಮಾತ್ರ ಗೊತ್ತಿದ್ದವ್ರು ಬಿಟ್ಟಿದ್ದಾರೆ. ಆ ಕಾರಣದಿಂದ ನಾನು ಹೇಳೋದೇನು, ಊಟ ಮಾಡಿದ ತಕ್ಷಣ ನಾವು ಮಲಗಬಾರ್ದು. ಈಗ ಆ ಥರ ಮಲಗೋದ್ರಿಂದ ಏನಾಗುತ್ತೆ ಅಂದರೆ, ಮಲಗಿದ ತಕ್ಷಣ ಏನಾಗ್ಬಿಡುತ್ತೆ, ನಮ್ಮ ಹೊಟ್ಟೆ ಒಳಗೆ ಕೆಲಸಗಳು ಸ್ಟಾಪ್ ಆಗಿಬಿಡುತ್ತೆ. ಅಲ್ಲಿ ಏನು ಜೀರ್ಣಕ್ಕೆ ಸಂಬಂಧಪಟ್ಟಂತೆ ಏನು ಕೆಲಸಗಳು ನಡೀತಾ ಇರುತ್ತೆ ಅದೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ನಾವು ಊಟ ಮಾಡಿದ ಊಟ ಕರೆಕ್ಟಾಗಿ ಜೀರ್ಣಕ್ರಿಯೆಗೆ ಸಪೋರ್ಟ್ ಆಗಲ್ಲ. ಅದರಿಂದ ಏನಾಗುತ್ತೆ, ಅಲ್ಲಿ ಇನ್ಯಾವುದೋ ಒಂದು ಕಾಯಿಲೆಗಳು ನಮಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮಗೆ ಇವಾಗ ಕಾಯಿಲೆಗಳು ಎಲ್ಲಿಂದ ಬರುತ್ತೆ? ಈಗ ಎಲ್ಲರೂ ಕಾಮನ್ನಾಗಿ ಆಲೋಚನೆ ಮಾಡಿ. ಒಂದು ಬರಲೇಬಾರ್ದು ಅಂದರೆ, ಈಗ ನಮಗೆ ಕಿಡ್ನಿ ಸ್ಟೋನು, ಕ್ಯಾನ್ಸರು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು, ಸ್ಟ್ರೋಕು, ಇನ್ನು ಕೆಲವು ಮೇಜರ್ ಪ್ರಾಬ್ಲಮ್ಗಳು ನಮಗೆ ಆಗಬಾರ್ದು, ಯಾವ ಕಾರಣಕ್ಕೂ ಬರಬಾರ್ದು. ಬಟ್ ನಿಮಗೆ ಶೀತ, ಜ್ವರ, ಕೆಮ್ಮು ಇದೆಲ್ಲ ಬರಬೇಕು. ಇದು ಯಾಕೆ ಬರಬೇಕು ಅಂದರೆ, ನಮಗೆ ನಮ್ಮ ಬಾಡಿ ರೀಕಂಡೀಷನ್ ಆಗಬೇಕು ಅಂದಾಗ ಇದೆಲ್ಲ ನಮಗೆ ರೆಗ್ಯುಲರಾಗಿ ಇಯರ್ಲಿ 1 ಟೈಮ್ 2 ಟೈಮ್ 3 ಟೈಮ್ ಬಂದರೂ ಏನೂ ತೊಂದರೆ ಇಲ್ಲ. ಇದು ಬರಬೇಕು. ಇದು ಬಂದರೆ ನಮಗೆ ವಾತ ಪಿತ್ತ ಕಫ ಬಾಡಿಯಲ್ಲಿ ಎಲ್ಲ ಕಾಯಿಲೆಗಳು ಬರಲಿಕ್ಕೆ ಮೂಲ ಕಾರಣವೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೊದಲೇ ನಮಗೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ದಿನಗಳ ಹಿಂದೆ ಅಂದ್ಕೊಳ್ಳಿ, ಒಂದು 10-15 ವರ್ಷದ ಹಿಂದೆ ಎಲ್ಲ ಆಯುರ್ವೇದಿಕ್ ಹಾಸ್ಪಿಟ್ಲ್ಗಳಿಗೆ ನಾವುಗಳು ಹೋಗುವಾಗ, ಆವಾಗ ನಮಗೆ ಡಾಕ್ಟ್ರುಗಳು ಹೇಳ್ತಿದ್ರು, ನಿಮಗೆ ಪಿತ್ತದಿಂದ ಆಗಿದೆ, ವಾತದಿಂದ ಆಗಿದೆ, ಇಲ್ಲ ಕಫದಿಂದ ಪ್ರಾಬ್ಲಮ್ ಆಗಿದೆ. ಅಂದರೆ ಕಫ ಅಂದರೆ ಉಸಿರಾಟದ ಪ್ರಾಬ್ಲಮ್ ಬರುತ್ತೆ. ನಿಮಗೆ ಕಫದ ಯಾವುದೇ ಪ್ರಾಬ್ಲಮ್ ಬಂದರೂ ಉಸಿರಾಡ್ಲಿಕ್ಕೆ ತೊಂದರೆ ಬರುತ್ತೆ. ಆಮೇಲೆ ಪಿತ್ತ ಅಂದರೆ ಜೀರ್ಣಕ್ರಿಯೆಗೆ ಸಂಬಂಧ ಬರುತ್ತೆ. ನಿಮಗೆ ವಾತ ಅಂದರೆ ಮೈಕೈ ನೋವು, ಬಾಡಿ ಪೇನು ಇದು ಬರುತ್ತೆ. ಇದು ಮೂರನ್ನು ನಾವು ಕಂಟ್ರೋಲ್ ಮಾಡ್ಕೊಂಡ್ವಿ ಅಂದರೆ ನಾವು ಹೆಲ್ದಿಯಾಗಿರ್ಬೋದು. ಬಂದರೆ ತೊಂದರೆ ಇಲ್ಲ, 1 ಡೇ 2 ಡೇ ಇರಲಿ, ಆಮೇಲೆ ರಿಕವರಿ ಆಗಿಬಿಡ್ಬೇಕು. ಆ ನೋವು ಅಲ್ಲೇ ನಿಲ್ಬಾರ್ದು. ಕಫ ರೆಗ್ಯುಲರ್ ಆಗಿ ನಮಗಿದ್ರೆ ಏನಾಗ್ಬಿಡುತ್ತೆ ಅಂದರೆ ಅಸ್ತಮದವರೆಗೆ ಹೋಗಿ ಮುಟ್ಬಿಡುತ್ತೆ. ಈಗ ವಾತ ಅಂತ ಹೇಳಿದ್ರೆ ನಿಮಗೆ ವಾತ ಅಂದರೆ ಕೈಕಾಲು ನೋವು ಬಂದು ಏನಾಗ್ಬಿಡುತ್ತೆ ಅಂದರೆ ನಿಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಎದ್ದು ಓಡಾಡೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ವಾತ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲಿ ಬೇಕೋ ಅಲ್ಲೇ ಹಿಡ್ಕೊಳ್ಳುತ್ತೆ. ನಿಮಗೆ ಕೆಲವು ಬಾಳೆಕಾಯಿ ಕಸ ಅದು ಇದು ಏನೇನೋ ಅಂತಾರೆ, ಅಲ್ಲಿ ಹಿಡ್ಕೊಳ್ತು. ಜಾಯಿಂಟ್ ಪೇನು, ಇದೆಲ್ಲ ವಾತಕ್ಕೆ ಸಂಬಂಧಪಟ್ಟಂಥದ್ದು. ಆಮೇಲೆ ಕಫ ಅಂತೂ ಉಸಿರಾಟನೇ ನಿಲ್ಲಿಸ್ಬಿಡುತ್ತೆ. ನಿಮಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಕೆಮ್ಮು ಕಫ ತುಂಬ ಆಗಿಬಿಡ್ತು ಅಂದರೆ ಅದು ಸ್ಟಾಕ್ ಆಗ್ತಾ ಹೋದಂಗೆ ನಿಮಗೆ ಅಸ್ತಮ, ಈ ಥರ ಥೈರಾಯ್ಡು, ಈ ಥರ ಸಮಸ್ಯೆಗಳೆಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದಿರೋದೇನೆಂದರೆ, ಪಿತ್ತಕೋಶಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಜೀರ್ಣಕ್ರಿಯೆಗಳಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಆಗಿ ಊಟ ಮಾಡಿದ್ದು ನೀಟಾಗಿ ಜೀರ್ಣ ಆಗಲಿಲ್ಲ ಅಂದರೆ ಅಲ್ಲಿ ನಮಗೆ ದೊಡ್ಡ ಕಾಯಿಲೆಗಳು ಬರುತ್ತೆ. ಆ ಕಾಯಿಲೆಗಳು ಬಂತು ಅಂದರೆ ನಾವು ಅಲ್ಲಿಗೆ ಆಸ್ಪತ್ರೆಯಲ್ಲಿ ದುಡ್ಡು ಕೊಟ್ಟೆ ಸುಸ್ತಾಗಿಬಿಡ್ತೀವಿ. ಈಗ ಅದನ್ನು ನಾವು ಸರಿ ಮಾಡ್ಕೋಬೇಕು ಅಂದರೆ ನಾವು ಮನೇಲಿ ಏನು ಮಾಡಬೇಕು ಅಂದರೆ, ಸಿರಿಧಾನ್ಯಗಳು, ನವಧಾನ್ಯಗಳು ಇದೆಲ್ಲ ಎಲ್ಲರಿಗೂ ಗೊತ್ತು. ಆರ್ಗ್ಯಾನಿಕ್ ತಗೊಬನ್ನಿ, ಆದಷ್ಟು ಆರ್ಗ್ಯಾನಿಕ್ಕನ್ನು ಹುಡುಕೊಂಡು ತಗೊಬನ್ನಿ. ಸಿರಿಧಾನ್ಯ, ನವಧಾನ್ಯ, ಆಮೇಲೆ ಶತಾವರಿ, ಅಶ್ವಗಂಧ, ಅರಿಶಿನ, ಶುಂಠಿ ಇವನ್ನೆಲ್ಲ ನಿಮ್ಗೆ ಸಿಗುತ್ತೆ. ನೀವು ಹಿಂಗೆ ಹುಡ್ಕೊತ ಹೋದರೆ ಚಿಯಾ ಸೀಡ್ಸ್ ಇರ್ಬೋದು, ನಮಗೆ ಕುಂಬಳ ಬೀಜ ಇರ್ಬೋದು, ಆಮೇಲೆ ಅಗಸೆ ಬೀಜ ಇರುತ್ತೆ,
ಹುರುಳಿಕಾಳು ಇರುತ್ತೆ. ಇವನ್ನೆಲ್ಲ ಸೆಲೆಕ್ಟ್ ಮಾಡಿ ನಿಮಗೆ ಆಲ್ಮೋಸ್ಟ್ ಆಗಿ ಒಂದು ಐಡಿಯಾ ಬರುತ್ತೆ. ನಾನಿವಾಗ ಒಂದು 41 ವೆರೈಟಿ ಹಾಕ್ತೀನಿ. ಅದರಲ್ಲಿ ನಂದೇನಿರುತ್ತೆ ಅಂದರೆ ಆಯುರ್ವೇದಿಕ್ಕೂ ಇರುತ್ತೆ, ಈ ಅಶ್ವಗಂಧ, ಶತಾವರಿ, ಶುಂಠಿ, ಇನ್ನೂ ಕೆಲವೆಲ್ಲ ಆ್ಯಡ್ ಮಾಡ್ತೀನಿ. ನಾನು ಅದರದ್ದೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ಸಲ ಮಾಡಬೇಕಿದ್ರೆ ಪ್ರತಿಯೊಂದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಯಾರಿಗಾದರೂ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಸುಮ್ಮನೆ ನಾವು ಆರೋಗ್ಯ ಸರಿ ಮಾಡ್ಕೋಬೇಕಂತ ತುಂಬ ಮೊದಲೆಲ್ಲ ಕಷ್ಟಪಟ್ಟಿದ್ದೀನಿ, ನನಗೆ ಗೊತ್ತಿದೆ. ಆ ಕಾರಣದಿಂದ ನಮ್ಮದೇನು ಅಂಥ ಆರೋಗ್ಯ ಕೆಟ್ಟಿರಲಿಲ್ಲ, ಸ್ವಲ್ಪ ಬಾಡಿ ವೇಟ್ ತುಂಬ ಗೇನ್ ಆಗ್ತಾಯಿತ್ತು. ಅದನ್ನು ಕಂಟ್ರೋಲ್ ಮಾಡೋಣ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ದುಡ್ಡನ್ನೆಲ್ಲ ಕಳ್ಕೊಂಡಿದ್ದೀವಿ. ಬಟ್ ಅದು ಯಾವುದರಲ್ಲೂ ವರ್ಕ್ ಆಗಲಿಲ್ಲ. ಇವಾಗ ತುಂಬ ಹೆಲ್ದಿಯಾಗಿ ತುಂಬ ಆರಾಮಾಗಿದ್ದೀನಿ. ಬಟ್ ಆ ಕಾರಣದಿಂದ ನಾನು ಹೇಳೋದೇನೆಂದರೆ, ಇದನ್ನು ನೀವು ಮೇಂಟೈನ್ ಮಾಡ್ಕೊಳ್ತಾ ಬನ್ನಿ. ಒಂದು 3 ಮಿನಿಟ್ಸು ನೀವು ಮನೇಲಿ ಇದನ್ನು ಮಾಡಿದ್ದು ಬೆಳಗ್ಗೆ 1 ಟೈಮು ಗಂಜಿ ಮಾಡಿ ಯೂಸ್ ಮಾಡಿ. ಆಮೇಲೆ ನಿಮ್ಮ ಆರೋಗ್ಯ ನೋಡಿ, ನಿಮ್ಮ ಆ್ಯಕ್ಟಿವಿಟಿ ನೋಡಿ. ನೀವೆಷ್ಟು ಅಂದರೆ ಇವಾಗ ಅದರಲ್ಲಿ ಜೀರಿಗೆ, ಶುಂಠಿ ಇದನ್ನೆಲ್ಲ ಯೂಸ್ ಮಾಡಿರ್ತೀವಲ್ವ, ನಿಮಗೆ ಕಫನೂ ಬರಲ್ಲ, ವಾತ ಪೇನು ಬರಲ್ಲ. ಕಾಳು ಮೆಣಸನ್ನು ಯೂಸ್ ಮಾಡಿರ್ತೀವಿ, ಅದರಿಂದ ಪೇನ್ ಕಂಟ್ರೋಲ್ ಆಗುತ್ತೆ. ಎಲ್ಲ ರೋಗಗಳನ್ನು ಒಂದು ಕಡೆಯಿಂದ ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ಬಾಡಿಗೆ ಬೇಕಾಗಿರೋ ಫೈಬರ್ ಇರ್ಬೋದು. ಈಗ ಬಾಡಿಗೆ ಫೈಬರ್ ಬೇಕೇ ಬೇಕು. ಫೈಬರ್ ಇಲ್ಲ ಅಂದರೆ ನಮಗೆ ವರ್ಕ್ ಮಾಡಲಿಕ್ಕಾಗಲ್ಲ, ಸ್ಕಿನ್ ಡಿಸೀಸ್ ಬರುತ್ತೆ, ಇಂದ ಹೋಗಿದ್ದು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಅವನ್ನೆಲ್ಲ ಕಂಟ್ರೋಲಿಗೆ ತಂದುಬಿಡುತ್ತೆ ನಿಮ್ಗೆ ಆಟೋಮೆಟಿಕ್. ಒಂದು 3 ಮಂತ್ಸಲ್ಲಿ ಅದೆಲ್ಲ ಕಂಟ್ರೋಲ್ ಬರುತ್ತೆ. ಒಂದು 6 ಮಂತ್ಸ್ ಅನ್ನೋ ತನಕ ನಿಮ್ಮ ಬಾಡಿ ನೀವು ಹೇಳ್ದಂಗೆ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮೊದಲೇ ನಾವು 16 ವರ್ಷದಿಂದ ಕೆಡ್ಸ್ಕೊಂಡು ಬಂದಿರ್ತೀವಿ. ಒಂದು 6 ಮಂತು 1 ಇಯರು ನಾವು ಒಂದು ಸ್ವಲ್ಪ ಲಾಂಗ್ ಟೈಮ್ ತೊಗೊಂಡು, ಯಾಕಂದರೆ ಇವಾಗ ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಖಾಲಿ ಆದಾಗ 8 ದಿನ ಬಿಟ್ವಿ, 10 ದಿನ ಬಿಟ್ವಿ, ಮನೇಲಿ ಯಾವುದೋ ಒಂದು ಒಳ್ಳೆ ತಿಂಡಿ ಇದೆ ಅವತ್ತು ಬಿಟ್ವಿ, ಆಮೇಲೆ ಇನ್ಯಾವುದೋ ಮನೇಲಿ ಒಂದು ಫಂಕ್ಷನ್ ಇದೆ ಅಲ್ಲಿ ಬಿಟ್ವಿ ಅಂತ ಹೇಳಿ ನಾವೇನು ಮಾಡಿಬಿಡ್ತೀವಿ ಅಂದರೆ ಅವಾಗ ಈ ಫುಡ್ಡನ್ನು ಬಿಟ್ಟುಬಿಡ್ತೀವಿ. ಅದಕ್ಕೋಸ್ಕರ ನೀವು ರೆಗ್ಯುಲರ್ ತಗೊಂಡ್ರೆ ನಿಮಗೆ 3 ಮಂತ್ಸ್ ಟು 6 ಮಂತ್ ಒಳಗಡೆ ನಿಮಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ನಿಮ್ಮ ಎಲ್ಲರ ತಲೆಯಲ್ಲಿ ಇರಬೇಕಾಗಿದ್ದು ಮೂಲ ವಿಷಯ ಏನಂದರೆ, ಯಾರು ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಬಾಡಿಯನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ದಪ್ಪ ಇದ್ದೀನಿ ತೆಳ್ಳಗಾಗ್ಬಿಡಬೇಕು, ತೆಳ್ಳಗಿದ್ದೀನಿ ದಪ್ಪ ಆಗಿಬಿಡ್ಬೇಕು, ಅದು ದೇವ್ರು ಕೊಟ್ಟಿರೋದು. ಅದು ಹೆಂಗಾದರೂ ಇರಲಿ, ಆ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬೇಕಷ್ಟೆ. ಅದು ದಪ್ಪ ಇರಲಿ, ತೆಳ್ಳಗಿರಲಿ, ಅದು ವೀಕ್ ಇರಲಿ, ಹೆಂಗೆ ಬೇಕಾದರೂ ಇರಲಿ, ಆ ಬಾಡಿ ಬಗ್ಗೆ ಟೆನ್ಷನ್ನೇ ಮಾಡ್ಕೋಬೇಡಿ. ಯಾಕಂದರೆ ಒಂದು ಉದಾಹರಣೆ ಕೊಡಬೇಕಂದ್ರೆ, ನೀವು ಈಗ ನೋಡಿರಿ, ನಮ್ಮ ಜಗ್ಗೇಶ್ ಅವರು ಹೀರೋ, ಆಮೇಲೆ ದರ್ಶನ್ ಅವರು ಹೀರೋ. ಅವರು ಜಗ್ಗೇಶ್ ಅವರು ದರ್ಶನ್ ಆಗ್ಲಿಕ್ಕೆ ಹೋಗಬಾರ್ದು, ದರ್ಶನ್ ಅವರು ಜಗ್ಗೇಶ್ ಆಗ್ಲಿಕ್ಕೆ ಹೋಗಬಾರ್ದು. ಅವರಿಬ್ಬರದ್ದು ಪರ್ಸ್ನಾಲಿಟಿ ಬೇರೆ ಬೇರೆಯೇ, ಅವರು ಅದೇ ಥರ ಇರಬೇಕು. ನಾವು ಹಾಗೆ, ನಮಗೆ ದೇವರು ಒಂದು ಸೃಷ್ಟಿ ಮಾಡಿದ್ದಾನೆ, ಒಂದೊಂದು ಮನುಷ್ಯನು ಬೇರೆ ಬೇರೆ ಥರ ಸೃಷ್ಟಿ ಮಾಡಿದ್ದಾನೆ. ನಾವು ಎಲ್ಲರೂ ಒಂದೇ ಥರ ಆಗಬೇಕು ಅಂತ ಯಾವ ಕಾರಣಕ್ಕೂ ಹೋಗಬಾರ್ದು. ನಾವು ಹೆಂಗಿದ್ದೀವಿ ಅಲ್ಲೇ ನಾವು ಆ್ಯಕ್ಟಿವ್ ಆಗಿರಬೇಕು. ನಮಗೆ ಯಾವುದೇ ರೋಗಗಳು ಬರ್ದು ಹೋದಂಗೆ ನೋಡ್ಕೋಬೋದು. ಆರೋಗ್ಯವಾಗಿದ್ರಿ ಅಂದರೆ ಅದಕ್ಕಿಂತ ಒಳ್ಳೇದು ಯಾವುದೂ ಇಲ್ಲ. ಆಮೇಲೆ ಕೆಲವರು ತಲೆ ಕೂದಲು ಉದುರ್ತಾ ಇರುತ್ತೆ, ಕೆಲವರಿಗೆ ಉದುರಲ್ಲ. ಅದು ನಮ್ಮ ಫ್ಯಾಮಿಲಿ ಮೇಲಿಂದ ಬಂದಿರುತ್ತೆ. ನೋಡಿ, ನಿಮ್ಮ ತಾತನಿಗೋ ನಿಮ್ಮ ಅಪ್ಪನಿಗೋ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಕೂದಲು ಉದುರ್ತಾ ಇದೆ ಅಂದರೆ ಉದುರ್ತಾನೆ ಬರುತ್ತೆ, ಹಾರ್ಮೋನಿಂದ ಬರೋಂಥದ್ದು ಅದೆಲ್ಲ. ಇಲ್ಲ ಕೆಲವ್ರ ಫ್ಯಾಮಿಲಿಯಲ್ಲಿ ಕೂದಲು ಉದುರಲ್ಲ, ಅವ್ರುಗಳಿಗೆ ಉದುರಲ್ಲ. ನೀವು ಅದನ್ನು ಯಾವುದನ್ನು ಈ ಔಟ್ಲುಕ್ಕನ್ನು ಲೆಕ್ಕನೇ ತಗೋಬೇಡಿ. ನಾನು ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ನೀವು ಔಟ್ಸೈಡಿಂದ ನಾವು ಚೆಂದ ಕಾಣಬೇಕು ಅಂತ ಹೇಳೋಗಿ ಆರೋಗ್ಯಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಅದನ್ನು ಮಾಡಬೇಡಿ. ಆಮೇಲೆ ಇನ್ನೂ ಒಂದು ಏನು ವಿಷಯ ಅಂದರೆ, ಮನೆಗೆ ಒಂದು 2 ಐಟಮನ್ನು ತರೋದನ್ನು ಆದಷ್ಟು ಬಂದ್ ಮಾಡಿ. ಒಂದು ರೀಫಂಡ್ ಆಯಿಲು, ಎರಡನೇದಾಗಲಿ ಸಕ್ಕರೆ ಅಂದರೆ ಶುಗರು. ಸಕ್ಕರೆ ಮತ್ತು ನೀವು ರೀಫಂಡ್ ಆಯಿಲನ್ನು ಮನೆಗೆ ತರೋದು ಬಂದ್ ಮಾಡಿದ್ರೆ ನಿಮ್ಮದು ಅಲ್ಲಿಗೆ ಒಂದು 30% ಕಾಯಿಲೆಗಳು ಮನೆಯಿಂದ ದೂರ ಇರುತ್ತೆ. ಆಮೇಲೆ ನಾರ್ಮಲಾಗಿ ಈ ಥರ ಫುಡ್ಡನ್ನು ಮೇಂಟೈನ್ ಮಾಡಿ. ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿ. ಮಧ್ಯಾಹ್ನ ಊಟ ಯಾರೂ ಕಮ್ಮಿ ಮಾಡಬೇಡಿ. ಆಮೇಲೆ ಸಂಜೆ ಊಟನ ನೀವು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡಬೇಕು. ಹೊಟ್ಟೆ ತುಂಬೋಕ್ಕಿಂತ ಒಂದು ಸ್ವಲ್ಪ ಮೊದಲೇ ಊಟವನ್ನು ನಿಲ್ಲಿಸಬೇಕು. ರಾತ್ರಿ ಊಟ ಮಾತ್ರ, ಸಂಜೆ ಊಟ, ನಾನು ರಾತ್ರಿ ಊಟ ಅಂತ ಹೇಳಲ್ಲ. ಆಮೇಲೆ ಚಿಕ್ಕ ಮಕ್ಕಳು ಮನೇಲಿದ್ದರೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಿ. ಅವ್ರಿಗೆ ಯಾವ ಕಾರಣಕ್ಕೂ ಒಂದು 20 ವರ್ಷದ ಒಳಗಿನವರಿಗೆ ಊಟನ ಯಾವ ಕಾರಣಕ್ಕೂ ಕಂಟ್ರೋಲ್ ಮಾಡಬೇಡಿ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಊಟ ಮಾಡ್ಕೊಂಡು ತಿಂದ್ಕೊಂಡಿರಲಿ. ಬೆಳಗ್ಗೆ 1 ಟೈಮ್ ಮಾತ್ರ ಈ ಒಂದು ಮಾಟನ್ ರೆಡಿ ಮಾಡಿ ನೀವು ಕೊಡೋಂಗೆ ಮಾಡಿ. ಯಾವ ಕಂಪ್ನಿ ತ್ರೋನು ತೊಗೊಳ್ಲಿಕ್ಕೆ ಹೋಗ್ಬೇಡ್ರಿ, ಎಲ್ಲೂ ತೊಗೋಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು
1 ಮಂತ್ ಒಳಗಡೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಯಾವ ಥರ ರೆಡಿ ಮಾಡ್ತೀನಿ ಏನು ಅನ್ನೋದ್ರ ಬಗ್ಗೆ ಪೂರ ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ. ಅದೇ ಥರ ನೀವು ಮಾಡ್ಕೊಳ್ಳಿ. ನಿಮಗೇನಾದರೂ ಐಡಿಯಾ ಇದ್ದರೆ ಇದಕ್ಕೆ ಇನ್ನೇನಾದ್ರು ಆ್ಯಡ್ ಮಾಡ್ಬೋದು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ನಮಗೂ ಕಮೆಂಟ್ ಮಾಡಿ, ನಾವು ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಆದಷ್ಟು ಇದನ್ನು ನೀವು ಮೇಂಟೈನ್ ಮಾಡಿದ್ರಿ ಅಂದರೆ ಸದ್ಯಕ್ಕೆ ಅಟ್ಲೀಸ್ಟ್ ಸಿರಿಧಾನ್ಯ, ನವಧಾನ್ಯ, ಇವಾಗ ನಾನು ಏನೇನು ಹೇಳಿದ್ದೀನಿ ಇದನ್ನಾದರೂ ರೆಡಿ ಮಾಡಿಕೊಂಡು ನೀವು ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಆರೋಗ್ಯ ಎಷ್ಟೋ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬ ಲಾಂಗ್ ವಿಡಿಯೋ ಆಗಿಬಿಡ್ತು, ಯಾಕಂದರೆ ಇದು ವಿಷಯನೇ ಹಾಗಿದೆ, ಇದು ಸೂಕ್ಷ್ಮವಾಗಿ ಇಷ್ಟರಲ್ಲೇ ಮುಗಿಸ್ಬಿಡ್ತೀನಿ ಅಂತ ಆಗಲ್ಲ. ಆಮೇಲೆ ಪ್ರತಿಯೊಬ್ಬರು ಯಾರ ಮನೇಲಿ ವಯಸ್ಸಾದವರಿದ್ದಾರೆ, ಒಂದು 50+ ಆದವರು ಇದ್ದಾರೆ, ಆದಷ್ಟು ಅವರಿಗೆ ದಿನಾಲೂ 2 ಟೈಮ್ ಊಟ ಕೊಡಿ. ಅವ್ರು ಬೇಜಾರಾದರೂ ಅಡ್ಡಿಲ್ಲ, ಅವರು ಒಂದು ಸ್ವಲ್ಪ ದಿನ ಗಟ್ಟಿ ಇರಬೇಕು ಅಂದರೆ ಅವ್ರಿಗೆ ಆಹಾರವನ್ನು ತುಂಬ ಕಂಟ್ರೋಲ್ ಮಾಡಬೇಕು ನೀವು. ಅವರು ಹೊಟ್ಟೆ ತುಂಬ ಊಟ ಯಾವ ಕಾರಣಕ್ಕೂ ವಯಸ್ಸಾದವ್ರಿಗೆ ಮನೇಲಿದ್ದರೆ ಕೊಡಬೇಡಿ, ಯಾಕಂದರೆ ಅವರ ಪ್ರಾಣನ ನಾವೇ ಬೇಗ ತೆಗೆದಂಗೆ. ಅವರಿಗೆ ತುಂಬ ಆಹಾರ ಕೊಟ್ಟು ನಾವು ಆಳಸಿ ಮಾಡಬಾರ್ದು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಆಹಾರ ಕಮ್ಮಿ ಕೊಡಿ. ಆಮೇಲೆ ಪ್ರತಿಯೊಬ್ಬರು ಬೆಳಗ್ಗೆ 1 ಗಂಟೆ ವಾಕಿಂಗ್ ಮಾಡಿ, ಅದರಿಂದನೂ ನಿಮ್ಮ ಆರೋಗ್ಯ ತುಂಬ ಒಳ್ಳೆಯದಾಗುತ್ತೆ. ಇದನ್ನಷ್ಟನ್ನು ಮೇಂಟೈನ್ ಮಾಡಿದ್ರೆ ಎಷ್ಟೋ ನಾವು ಚೆನ್ನಾಗಿರ್ಬೋದು. ನಾವು ವಾಕಿಂಗ್ ಹೋಗಲ್ಲ, ಯಾಕೆಂದರೆ ನಮಗೆ ಫುಲ್ ಡೇ ವರ್ಕ್ ಇರುತ್ತೆ, ನಮಗೆ ವರ್ಕ್ ಮಾಡೇ ವಾಕಿಂಗ್ ಬೇಕಾದಷ್ಟು ಆಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಇದನ್ನು ಒಂದು ಫಾಲೋ ಮಾಡಿ. ನಿಮ್ಮ ಆರೋಗ್ಯ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಎಲ್ಲರಿಗೂ ಹೇಳುತ್ತಾ ನಮಸ್ತೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಪ್ರಾಡಕ್ಟ್ ವಿಡಿಯೋ ಹಾಕ್ತೀನಿ. ಪ್ರತಿಯೊಬ್ಬರು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.